ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ಸಂಜೆ 4 ಗಂಟೆಗೆ ವಿಜಯ್ ಸಿಎಂ ಭವಿಷ್ಯ ಗೊತ್ತಾಗುತ್ತೆ. ತಮಿಳುನಾಡು ರಾಜಕೀಯ ಮತ್ತಷ್ಟು ಸಸ್ಪೆನ್ಸ್ ಆಗ್ತಾ ಇದೆ. ಇವತ್ತು ಸಂಜೆ 4 ಗಂಟೆಗೆ ವಿಸಿಕೆ ಪಕ್ಷದಿಂದ ಅಧಿಕೃತ ಘೋಷಣೆ ಆಗಲಿದೆ. ವಿಜಯ್ಗೆ ಬೆಂಬಲ ನೀಡುವ ಕುರಿತಾಗಿ ಸಂಜೆ 4 ಗಂಟೆಗೆ ಘೋಷಣೆ ಮಾಡ್ತಾರೆ. ಟಿವಿಕೆ ಪಕ್ಷಕ್ಕೆ ಬೆಂಬಲ ನೀಡೋದ್ರ ಬಗ್ಗೆ ವಿಸಿಕೆಯಿಂದ ಸಂಜೆ ನಿರ್ಧಾರ ಗೊತ್ತಾಗಲಿದೆ. ವಿಸಿಕೆ ಪಕ್ಷದ ಕಚೇರಿಗೆ ವಿಜಯ್ ಹೋಗಿ ಮಾತುಕತೆ ನಡೆಸಲಿದ್ದಾರೆ. ಇವತ್ತು ಸಂಜೆ ಅಷ್ಟೊತ್ತಿಗೆ ಒಂದು ಕ್ಲಾರಿಟಿ ಸಿಗುವಂತ ಸಾಧ್ಯತೆ ಇದೆ. ಈಗ ಈ ನಮ್ಮ ಕರ್ನಾಟಕದಲ್ಲಿ, ತಮಿಳುನಾಡಿನಲ್ಲಿ ಎಲ್ಲಾ ಕಡೆನೂ ಕೂಡ ಜನರಿಗೆ ಈ ಹೈಡ್ರಾಮಾಗಳನ್ನ ನೋಡಿ ಸಾಕಾಯ್ತು. 5 ದಿನಗಳಿಂದ ಬರೀ ಇದೇ ಆಗೋಯ್ತು. ಸಿಎಂ ಆಗ್ತಾರಾ, ಆಗಲ್ವಾ, ಯಾರ್ ಬೆಂಬಲ ಸಿಗುತ್ತೆ, ಸಿಗಲ್ಲ, ಸಾಕಷ್ಟು ಅಚ್ಚರಿ ಬೆಳವಣಿಗೆಗಳಾಗ್ತಾ ಇದೆ. ಹಾಗಾಗಿ ಅಟ್ಲೀಸ್ಟ್ ಇವತ್ತು 4 ಗಂಟೆಗಾದ್ರೂ ಒಂದು ಚಿತ್ರಣ ಗೊತ್ತಾಗುತ್ತಾ ಅಂತ, ಏನಾಗಬಹುದು ಅನ್ನೋದ್ರ ಬಗ್ಗೆ. ವಿಸಿಕೆ ಪದೇ ಪದೇ ಈ ರೀತಿಯಾಗಿ ಒಂದ್ಸಲ ಬೆಂಬಲ ಕೊಡ್ತೀವಿ ಅನ್ನೋದು, ಇನ್ನೊಂದ್ಸಲ ಕಂಡೀಷನ್ಸ್ ಇಡೋದು, ಆ ಕಂಡೀಷನ್ಸಿಗೆ ಒಪ್ಪಿಲ್ಲ ಅಂತಂದ್ರೆ ಬೆಂಬಲ ಕೊಡೋದಿಲ್ಲ ಅನ್ನೋದು, ಇದು ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ಗಳಿಗೆ ಕಾರಣ ಆಗ್ತಾ ಇದೆ. ಇನ್ನು ವಿಜಯ್ಗೆ ಬೆಂಬಲ ಕೊಡ್ತಾರೋ ಕೊಡಲ್ವೋ ಅದ್ರ ಬಗ್ಗೆ ಸಂಜೆ 4 ಗಂಟೆಗೆ ಅಧಿಕೃತ ಘೋಷಣೆ ಹೊರಬೀಳಲಿದೆ ಎನ್ನಲಾಗ್ತಾ ಇದೆ. ಅಟ್ಲೀಸ್ಟ್ ಇವತ್ತಾದ್ರೂ ಸಂಜೆ 4 ಗಂಟೆಗೆ ಒಂದು ಸರಿಯಾದ ನಿರ್ಧಾರ ಪ್ರಕಟ ಆಗುತ್ತಾ ನಾವು ಗಮನಿಸಬೇಕಿದೆ. ಯಾಕೆಂದ್ರೆ ವಿಸಿಕೆಯ ಮುಖ್ಯಸ್ಥರೇನಿದ್ದಾರೆ ಅವ್ರು ಹೇಳೋ ಪ್ರಕಾರ ನಮಗೆ DCM ಸ್ಥಾನ ಬೇಕು, ಸಚಿವ ಸ್ಥಾನ ಬೇಕು ಅಂತ. ಬಟ್ ಆ ಡಿಮ್ಯಾಂಡ್ಸ್ಗೆ ವಿಜಯ್ ದಳಪತಿಯವರು ಒಪ್ಕೊಳ್ಬೇಕಲ್ಲ. ಇರೋದು 2 ಸ್ಥಾನ ಆಗಿದ್ರೂ ಕೂಡ ಬೇಡಿಕೆಗಳು ಮಾತ್ರ ಹೆಚ್ಚಾಗಿನೇ ಇದೆ, ಕಂಡೀಷನ್ಸ್ ಇದೆ. ಹಾಗಾಗಿ ಅದೆಲ್ಲವನ್ನು ಒಪ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇದ್ದಾರಾ ಇಲ್ವಾ ಅದನ್ನ ಅವರೇ ಹೇಳಬೇಕಿದೆ. ದಳಪತಿ ವಿಜಯ್ ಅವ್ರಿಗೂ ಕೂಡ ರಾಜಕೀಯ ಹೊಸತೆ, ಸಿನಿಮಾಗಳಲ್ಲಿ ರಾಜಕೀಯ ಮಾಡಿರ್ಬೋದು, ಕಿಂಗ್ ಮೇಕರ್ ಮಾಡಿರ್ಬೋದು. ಬಟ್ ಈಗ ಇಲ್ಲಿ ಚಿತ್ರಣನೇ ಬೇರೆ. 107 ಶಾಸಕರಿದ್ರೂ ಕೂಡ ಅವರಿಗೆ ಬಹುಮತ ಸಾಬೀತು ಮಾಡೋದಕ್ಕಾಗದೆ ಸರ್ಕಸ್ ಮಾಡ್ತಾ ಇದ್ದಾರೆ. ಹೀಗಾಗಿ CPI, CPM, ಕಾಂಗ್ರೆಸ್ ಬೆಂಬಲ ನೀಡಿದ್ರು ಕೂಡ ಈ ವಿಸಿಕೆ ಪಕ್ಷ ಇದೆಯಲ್ಲ, ಒಂದೊಂದು ಸಾರಿ ಒಂದೊಂದು ರೀತಿಯಾಗಿ ಮಾತನಾಡ್ತಾ ಒಂದು ರೀತಿ ಪಲ್ಟಿ ಹೊಡೆಸ್ತಾ ಇದೆ ಇಲ್ಲಿ. ಹೀಗಾಗಿ ಇವರ ನಿರ್ಧಾರ ಇವತ್ತು ಸಂಜೆ 4 ಗಂಟೆಗೆ ಗೊತ್ತಾಗಬಹುದು ಎನ್ನಲಾಗ್ತಾ ಇದೆ. ತಮಿಳುನಾಡು ರಾಜಕೀಯ ಈ ಸಸ್ಪೆನ್ಸ್ಗೆ ಸಂಬಂಧಪಟ್ಟಂತೆ ಸಂಜೆ 4 ಗಂಟೆಗೆ ಒಂದು ತೆರೆ ಎಳೆಯುವಂಥ ಪ್ರಯತ್ನ ಆಗುತ್ತಾ, ಅದನ್ನು ನಾವು ಗಮನಿಸಬೇಕಾಗುತ್ತೆ. ಯಾಕೆಂದರೆ 5 ದಿನ ಆಯಿತು ರಿಸಲ್ಟ್ ಬಂತು, ಇನ್ನೂ ಕೂಡ ಸರ್ಕಾರ ರಚನೆ ಆಗಿಲ್ಲ. ಮೊದಲು ಗವರ್ನರ್ ಹೇಳ್ತಾ ಇದ್ರು ಬಹುಮತ ಸಾಬೀತುಪಡಿಸಿ ಆಮೇಲೆ ಅನುಮತಿ ಕೊಡ್ತೀನಿ ಅಂತ. ಅನುಮತಿ ಕೊಟ್ಟ ಮೇಲೆ ನೋಡಿದ್ರೆ ಇದ್ದಕ್ಕಿದ್ದಂತೆ ವಿಸಿಕೆ ಉಲ್ಟಾ ಹೊಡಿತು, ಕೈ ಕೊಡ್ತು. ಹೀಗಾಗಿ ಇದರಿಂದಾಗಿ ಮತ್ತೆ ಟೆನ್ಷನ್ ಹೆಚ್ಚಾಗ್ಬಿಟ್ಟಿದೆ ದಳಪತಿಗೆ. ಅದರ ಬೆನ್ನಲ್ಲೇ ಈಗ ವಿಸಿಕೆ ಪಕ್ಷದ ನಾಯಕರನ್ನೇ ಭೇಟಿ ಮಾಡಿ ನಿಮ್ಮ ಬೆಂಬಲ ನಮಗೆ ಬೇಕು ಅಂತೇಳಿ ಕೇಳೋದಕ್ಕೆ ಅಂತ ದಳಪತಿ ವಿಜಯ್ ಅವರು ಆ ಪಕ್ಷದ ಕಚೇರಿಗೇ ಹೋಗ್ತಿದ್ದಾರಂತೆ. ತದನಂತರದಲ್ಲಿ ಏನು ಬೆಳವಣಿಗೆ ಆಗುತ್ತೆ ಗಮನಿಸಬೇಕಿದೆ. ಯಾಕೆಂದರೆ ಅವ್ರ ಡಿಮ್ಯಾಂಡ್ಸ್ ಇರೋದೇ ಅದು, 4 ಕಂಡೀಷನ್ಸ್ ಇದೆ. ಜೊತೆಗೆ DCM ಸ್ಥಾನ ಬೇಕು ಅನ್ನುವಂಥ ಡಿಮ್ಯಾಂಡ್ ಕೂಡ ಇದೆ. ಅದಕ್ಕೆ ಒಪ್ಕೊಳ್ತಾರಾ ವಿಜಯ್? ಒಪ್ಕೊಂಡಿದ್ದೇ ಆದರೆ ಸರ್ಕಾರ ರಚನೆಗೆ ದಾರಿ ಸುಗಮ ಆಗಬಹುದು. ಆದ್ರೂ ಕೂಡ ಇದು 118ಕ್ಕೆ ನಿಂತು ಬಿಟ್ರೆ ಕಷ್ಟ. 121, 22 ಇದ್ರೆ ಸರ್ಕಾರ ಸುಭದ್ರ. 118ಕ್ಕೆ ನಿಂತರೆ ಯಾರೋ ಒಬ್ರು ಮುನಿಸ್ಕೊಂಡ್ರು ಬಿಟ್ರು ಅಂತ ಅಂದರೆ ಸರ್ಕಾರ ಮತ್ತೆ ಅತಂತ್ರ ಆಗ್ಬಿಡುತ್ತೆ. ಹಾಗಾಗಿ ತಮ್ಮ ಸ್ಥಿರ ಸರ್ಕಾರ ರಚನೆಗೆ ಅಂತ ವಿಜಯ್ ಸಾಕಷ್ಟು ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ಅದ್ಯಾವುದು ಇಲ್ಲಿ ವರ್ಕೌಟ್ ಆಗ್ತಾ ಇಲ್ಲ. ತಮ್ಮ ಶಾಸಕರನ್ನ ಹಿಡಿದಿಟ್ಕೊಳ್ಳೋದ್ರಲ್ಲೇ ಬೇರೆ ಪಕ್ಷಗಳು ಬ್ಯುಸಿ ಆಗಿಬಿಟ್ಟಿದ್ದಾವೆ. ಹೀಗಾಗಿ ಟಿವಿಕೆ ಯಾರನ್ನೂ ಕೂಡ ಸೆಳೆಯೋದ್ರಲ್ಲಿ ಸಕ್ಸಸ್ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಈಗ ವಿಜಯ್ ದಳಪತಿಯವರಿಗೆ ಇರುವಂಥ ಟೆನ್ಷನ್ ಸಂಜೆ 4 ಗಂಟೆಗೆ ನಿವಾರಣೆ ಆಗುತ್ತಾ ಅದನ್ನು ನಾವು ಗಮನಿಸಬೇಕಿದೆ. ಕಾರಣ ಈಗ ವಿಸಿಕೆ ಪಕ್ಷದ್ದೇ ದೊಡ್ಡ ಕುತೂಹಲ ಇರುವಂಥದ್ದು. ಅವರು ಬಂದು ಹೈ ಡ್ರಾಮಾಗಳನ್ನೇ ಕ್ರಿಯೇಟ್ ಮಾಡ್ತಾ ಇರೋದು. ಮೊನ್ನೆಯಿಂದನೂ ಕೂಡ ಇದೇ ಆಗೋಯ್ತು. ಬೆಂಬಲ ಕೊಡ್ತೀವಿ, ಕೊಡಲ್ಲ, ಈ ರೀತಿ ಅಚ್ಚರಿ ಬೆಳವಣಿಗೆಗಳಿರೋದ್ರಿಂದ ದಳಪತಿ ವಿಜಯ್ಗೆ ಬಹುಮತ ಅಂದರೆ 107 ಸ್ಥಾನಗಳು ಸಿಕ್ಕಿದ್ರೂ ಕೂಡ ಸರ್ಕಾರ ರಚನೆ ಮಾಡೋದಿದೆಯಲ್ಲ, ಬಹುದೊಡ್ಡ ಸವಾಲಾಗ್ಬಿಟ್ಟಿದೆ. ಪಕ್ಷಗಳನ್ನ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ಕಾರ ರಚನೆ ಮಾಡಬೇಕು ಅಂದರೆ ಅಷ್ಟು ಸುಲಭದ ಮಾತಲ್ಲ.
ಒಂದು ವೇಳೆ ಮತದಾರರು ಇವರ ಪ್ರಚಾರಕ್ಕೆ ಓಲೈಕೆಯಾಗಿ ಮತ ಹಾಕಿದ್ರು ಅವರಿಗೆ 107 ಸ್ಥಾನಗಳನ್ನು ಕೊಟ್ಟಿದ್ರು ಕೂಡ ಉಳಿದಂಥ ಈ ಪಕ್ಷಗಳೇನಿದ್ದಾವೆ ಟಿವಿಕೆಗೆ ಅಧಿಕಾರ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ನಿರ್ಧಾರ ಮಾಡಿದಂತೆ ಕಾಣಿಸ್ತಾ ಇದೆ. ಅದರಲ್ಲೂ ಕೂಡ ಮತ್ತೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಏನಪ್ಪಾ ಅಂದರೆ MK ಸ್ಟಾಲಿನ್ ಅವರು ತೆರೆ ಹಿಂದೆ ನಿಂತು ಏನಾದರೂ ಗೇಮ್ ಪ್ಲೇ ಮಾಡ್ತಿದ್ದಾರಾ, ಅದಕ್ಕಾಗಿ ಹೀಗೆಲ್ಲ ಆಗ್ತಿದೆಯಾ ಅನ್ನುವಂಥ ಚರ್ಚೆ ಕೂಡ ಇದೆ. BJP ಏನಾದರೂ ಈ ರೀತಿ ಮಾಡಿಸ್ತಾ ಇದೆಯಾ, ಒಂದಷ್ಟು ಅಂಗಪಕ್ಷಗಳನ್ನು ಹಿಡಿದಿಟ್ಕೊಳ್ಳುವಂಥ ಪ್ರಯತ್ನ, ಅಥವಾ ಆ ಅಂಗಪಕ್ಷಗಳಿಗೆ ಇಂಥ ಡಿಮ್ಯಾಂಡ್ ಇಡಿ, ನೀವು ಇದೇ ಒಳ್ಳೆ ಸಿಚುವೇಶನ್, ಈ ಸಿಚುವೇಶನನ್ನು ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಏನಾದರೂ ಹೇಳ್ತಾ ಇದೆಯಾ? ಹೀಗೆಲ್ಲ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಬಟ್ ವಿಜಯ್ ಸರ್ಕಾರ ರಚನೆ ಮಾಡೋದಕ್ಕೆ ಇರುವಂಥ ಈ ಸಂಕಟ ಯಾವಾಗ ನಿವಾರಣೆ ಆಗುತ್ತೆ? ಹಾಗಾದರೆ ಈ 107 ನಂಬರ್ ಸಿಕ್ಕಿದ್ರು ಕೂಡ 118 ರೀಚ್ ಆಗೋದಕ್ಕೆ ಬೇಕಾಗಿರುವಂಥ ನಂಬರ್ ಅವರಿಗಿಲ್ಲ. 116 ಸಿಕ್ಕಿದೆ ನಿಜ, ಬಟ್ ಅವರು ಕೂಡ ಅಂಗಪಕ್ಷಗಳಾಗಿರೋದ್ರಿಂದ CPI CPM ಕಾಂಗ್ರೆಸ್ನವರೇನಿದ್ದಾರೆ ಅದು ಸುಭದ್ರ ಸರ್ಕಾರ ಅಂತ ಹೇಳೋದಕ್ಕಾಗಲ್ಲ. ಚಿಕ್ಕ ಪುಟ್ಟ ಪಕ್ಷಗಳು ಅವರದ್ದೇ ಆದ ಡಿಮ್ಯಾಂಡ್ಸ್ಗಳು ಮುಂದೆ ಈಗಿಲ್ಲದೆ ಇರ್ಬೋದು, ಮುಂದೆ ಅವರು ಏನಾದರೂ ಡಿಮ್ಯಾಂಡ್ ಇಟ್ಟಂಥ ಸಂದರ್ಭದಲ್ಲಿ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ದಳಪತಿಯವರು ವಿಫಲರಾದರು ಅಂತ ಅಂದರೆ ಅವರು ಕೂಡ ಪಕ್ಷದಿಂದ ಹೊರ ಬರುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿನೇ AIADMK ಇಂದ ಒಂದು 30 ಶಾಸಕರು TVKಗೆ ಸಿಕ್ಕಿಬಿಟ್ಟಿದ್ರೆ ಅದ್ರ ಕಥೆನೇ ಬೇರೆ ಇತ್ತು. ಒಂದು ಸ್ಟ್ರಾಂಗ್ ಆಗಿರುವಂಥ ಗವರ್ನಮೆಂಟ್ ರಚನೆ ಆಗ್ತಾ ಇತ್ತು.